ನನ್ನ ಹೆಸರು ಬಿ ಕೆ ಲೋಕೇಶ್ ಅಂತ. ನಮ್ಮ ಮಾದೇವಪ್ಪರ ಪರವಾಗಿ ನಾವು ಇವತ್ತಿನ ದಿನ ಪ್ರತಿಭಟನೆಗೆ ಬಂದಿದ್ದೀವಿ. ಅವರು ಮೊದಲನೇ ಸುತ್ತಿನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಅವರ ನೂತನ ಸರ್ಕಾರದಲ್ಲಿ ಜೊತೆಗೆ ನಮ್ಮ ಮಾಜಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಮಾದೇವಪ್ಪ ಅವರು ಮಾಡಿರೋಂತ ಕೆಲಸ ಕಾರ್ಯಗಳು ಜೊತೆಗೆ ಅವರು ಇವತ್ತಿನ ದಿನ 4 ಬಾರಿ ಮಂತ್ರಿಯಾಗಿ ಎಲ್ಲಾ ಖಾತೆಗಳನ್ನು ನಿಭಾಯಿಸಿದ್ದಾರೆ. ಜೊತೆಗೆ ಯಾವುದೇ ರೀತಿ ಚುಕ್ಕಿ ತಗೊಂಡಿಲ್ಲ. ಅವರು 4 ಬಾರಿ ಮಂತ್ರಿ ಆಗಿರೋದ್ರಿಂದ ಅವರು ಎಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲ ಪ್ರತಿಯೊಬ್ಬ ಜನರಿಗೂ ಜನನಾಯಕರಾಗಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಚಾಮರಾಜನಗರ ಕ್ಷೇತ್ರದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು, ದುರ್ಗಾರಾಯಣ ಅವರು ಬಿಟ್ರೆ ನಮ್ಮ ಇವಾಗಿನ ಹಿರಿಯ ನಾಯಕರು ಅಂತಂದ್ರೆ ನಮ್ಮ ಡಾಕ್ಟರ್ ಎಸ್ ಎ ಮಾದೇವಪ್ಪನವರು. ಅವ್ರು ಬಿಟ್ರೆ ಇವತ್ತಿನ ದಿನ ಎದುರೇ ಸಿದ್ದರಾಮಯ್ಯ ಅವರಾಗಲಿ, ಸುನಿಲ್ ಬೋಸರಿ ಆಗಲಿ, ಇವತ್ತು ಮುಂದಿನ ದಿನ ಇವ್ರ ಮಾರ್ಗದರ್ಶನದಲ್ಲಿ ಬೆಳಿಬೇಕು ಅಂತಾರೆ ನಮ್ಮ ಎಸ್ ಎ ಮಾದೇವಪ್ಪ ಅವ್ರಿಗೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಇವಾಗ ನಮ್ಮ ಮಾದೇವಪ್ಪ ಉನ್ನತವಾದ ಸ್ಥಾನ, ಉಪಮುಖ್ಯಮಂತ್ರಿ ಜೊತೆಗೆ ನಮ್ಮ ಮಾದೇವಪ್ಪ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಪ್ರತಿನಿತ್ಯ ಕೊಡ್ಲೇಬೇಕು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೀನಿ. ಮುಖ್ಯಮಂತ್ರಿ ಆಗಬೇಕು ಬಹಳಷ್ಟು ಹೋರಾಟಗಳು ಪ್ರತಿಭಟನೆಗಳೆಲ್ಲ ಆಯ್ತು, ಅದೆಲ್ಲ ವ್ಯವಸ್ಥಿತವಾಗಿ ಕ್ಲೋಸ್ ಮಾಡಿಸ್ಬಿಟ್ರೆ ಅನ್ಸುತ್ತಲ್ಲ ಸರ್? ಅದು ಹೈಕಮಾಂಡ್ ಬಿಟ್ಟದ್ದು, ಹೈಕಮಾಂಡ್ ಇಂದ ಡಿಸೈಡ್ ಆದ್ರಿಂದ ಇಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಹೇಳಲಿಕ್ಕೆ ಅವಕಾಶ ಆಗಲಿಲ್ಲ. ಈಗ ಎಸ್ ಸಿ ಮಾದೇವಪ್ಪರಿಗೆ ಮೊದಲನೇ ಸುತ್ತಲ್ಲಿ ಆಯ್ಕೆ ಮಾಡಬೇಕಾಯ್ತು. ಎಲ್ಲ ಸಮುದಾಯದಲ್ಲಿ ಒಗ್ಗಟ್ಟಿದೆಯಾ ಇಲ್ಲ ಸರ್? ಸಮುದಾಯದಲ್ಲಿ ಒಗ್ಗಟ್ಟಿದೆ, ಜೊತೆಗೆ ಮದುವೆಯಲ್ಲಿ ಒಂದ್ ಸ್ವಲ್ಪ ಏರ್ಪೇರಾಗಿರೋದ್ರಿಂದ ಅದ ವಿಚಾರ ಬಿಡಿ. ಜೊತೆಗೆ ಇವತ್ತಿನ ದಿನ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ದಲಿತ ಸಮುದಾಯದಲ್ಲಿ ನಮ್ಮ ಎಸ್ ಸಿ ಮಾದೇವಪ್ಪ ಅವ್ರಿಗೆ ಕೊಡ್ಲೇಬೇಕು ಮಂತ್ರಿ ಅಂತ ಅಂದ್ಬಿಟ್ಟು ಇವತ್ತು ಸೇರಿದಂತ ಜನಸ್ತೋಮ ನೋಡಿದ್ರೆ ಗೊತ್ತಾಗುತ್ತೆ. 100% ಅವ್ರು ಕೊಡ್ಲೇಬೇಕು. ಜೊತೆಗೆ ನಮ್ಮ ಮಾದೇವಪ್ಪಗೆ ಮಂತ್ರಿ ಸ್ಥಾನನ ಕೊಟ್ಟೇ ಕೊಡ್ಬೇಕು. ಸರ್, ಈಗ ನಿಮ್ಮ ಸಮುದಾಯದ ಗೃಹ ಸಚಿವರು ಮತ್ತೆ ಗೃಹ ಸಚಿವರಾಗಿದ್ದಾರೆ, ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಜಿ ಪರಮೇಶ್ವರ್ ಅವರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ ನಿಮಗೆ? ನಮಗೆ ಒಳ್ಳೆ ಅಭಿಪ್ರಾಯ ಇದೆ. ಆ ವಿಚಾರದಲ್ಲಿ ಎರಡು ಮಾತಾಡೋಗಿಲ್ಲ. ಬಿ ಕೆ ಲೋಕೇಶ್ ಬಣವೆ, ಕಾಂಗ್ರೆಸ್ ಮುಖಂಡ. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂತ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನೀವು ನಾನು ಕಾಂಗ್ರೆಸ್ ಪಕ್ಷ ತೊರೆದು ಮಹಿಳಾ ಪಕ್ಷವನ್ನ ಮತ್ತೆ ರಾಜ್ಯದಲ್ಲಿ ಕಳ್ತೀನಿ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಜನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪನಾ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷರಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ
ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.